ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋವಂಥ ಟೇಸ್ಟಿ ಆಗಿರೋವಂಥ ಒಂದು ಹುಳಿ ಖಾರದ ಗೊಜ್ಜನ್ನ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಆದರೆ ಟೇಸ್ಟ್ ಮಾತ್ರ ಎಕ್ಸಲೆಂಟು. ಈ ಚಳಿಗಾಲದಲ್ಲಿ ಅಥವಾ ಮಳೆ ಬರ್ತಾ ಇರಬೇಕಾದ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಖಾರವಾಗಿರೋವಂಥದ್ದು ಏನಾದರೂ ಬೇಕು ಅನ್ಸುತ್ತಲ್ಲ, ಈ ಗೊಜ್ಜೊಂದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಎಲ್ಲ ಅಡುಗೆಗಳಿಗೂ ಇದನ್ನು ಸೈಡಲ್ಲಿ ಬಡಿಸ್ಕೊಂಡು ತಿನ್ಬೋದು, ಅಥವಾ ಬಿಸಿ ಬಿಸಿ ಅನ್ನಕ್ಕೆ, ಪೊಂಗಲ್ಗಂತೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಒಂದು 1/4 ಕಪ್ಪಷ್ಟು ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀರು ಒಂದು 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ನೋಡಿ, ಹುಣಸೆಹಣ್ಣು ಈ ಥರ ಚೆನ್ನಾಗಿ ನೆಂದಿರಬೇಕು. ನಂತರ ಅದರ ರಸನ ತೆಗೆದಿಟ್ಕೊಳ್ಳೋಣ. ಈ ಪಲ್ಪನ್ನ ಚೆನ್ನಾಗಿ ಕಿವುಚ್ಕೊಂಡು ಈ ಚೆರಟನೆಲ್ಲ ತೆಗೆದು ಒಂದು ಕಡೆ ಹಾಕಿ ಇದನ್ನು ಇವಾಗ ಶೋಧಿಸ್ಕೋತೀನಿ. ಬರೀ ಹುಣಸೆಹಣ್ಣಿನ ರಸ ಮಾತ್ರ. ಹುಣಸೆಹಣ್ಣಿನ ರಸ ಒಂದು ಪಕ್ಕ ಶೋಧಿಸ್ಕೊಂಡು ಒಂದು ಪಕ್ಕ ಎತ್ತಿಟ್ಕೊಂಡು ಇವಾಗ ಬಾಣಲೆ ಒಳಗಡೆ 1/4 ಕಪ್ ಎಣ್ಣೆ ಹಾಕೊಂಡಿದ್ದೀನಿ. ಈ ಗೊಜ್ಜಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 1 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಜೀರಿಗೆ, ಇವೆರಡು ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಜೀರಿಗೆ ಎರಡು ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಇಂಗು, 1/4 ಟೀ ಸ್ಪೂನ್ ಅರಶಿನ, 2 ಒಣಗಿದ ಮೆಣಸಿನಕಾಯಿ, 1 ಗರಿ ಕರಿಬೇವಿನ ಸೊಪ್ಪು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಡಿಯುತ್ತೆ ಇವಾಗ ಹುಣಸೆಹಣ್ಣಿನ ರಸ ಹಾಕಬೇಕಾದ್ರೆ. ವಿಷುವಲಿ ಇಂಪೈರ್ಡ್ ಇಂಥವ್ರು ಏನಾದರೂ ಮಾಡ್ತಿದ್ರೆ ಸ್ಟವ್ ಆಫ್ ಮಾಡಿಬಿಟ್ಟೆ ನೀರನ್ನು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳಿ. ಕಂಪ್ಲೀಟ್ ರಸನ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಹತ್ತತ್ರ ಒಂದು 2.5 ಕಪ್ಪಷ್ಟು ನೀರು ಹಾಕ್ಕೊಂಡು ಈ ರಸನ ತೊಗೊಂಡಿರೋದು. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗ್ತಾ ಇದೆ. ನೋಡಿ, ಈ ಟೈಮಲ್ಲಿ ಒಂದು 3 ಟೇಬಲ್ ಸ್ಪೂನ್ ಖಾರದ ಪುಡಿ, ಖಾರಕ್ಕೆ ತಕ್ಕ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಜೊತೆಗೆ ಹುಣಸೆಹಣ್ಣು ಎಷ್ಟು ತೊಗೊಂಡಿರ್ತೀರ ಅಷ್ಟು ದಪ್ಪ ಉಂಡೆ ಬೆಲ್ಲ, 1/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿ ಬರ್ತಿದ್ದ ಹಾಗೆ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡ್ಕೊಂಬಿಡಿ. ಏನಿಲ್ಲ ಅಂದರೂ 8 ರಿಂದ 10 ನಿಮಿಷ ಇದು ಕುದಿಬೇಕು, ಗೊಜ್ಜು ಅದಕ್ಕೆ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಲೈಟಾಗಿ ಕುದಿ ಬರೋಕ್ಕೆ ಶುರು ಆಗಿದೆ. ಎಲ್ಲ ಉಪ್ಪು ಮತ್ತು ಬೆಲ್ಲ ಎಲ್ಲ ಕರೆಕ್ಟ್ ಇದೆ. ಹಾಗೆ ಟೇಸ್ಟ್ ಮಾಡಿ ನೋಡಿ. ಇನ್ನೇನಾದರೂ ನಿಮಗೆ ಉಪ್ಪು, ಹುಳಿ, ಖಾರ ಇಂಥದ್ದೇನಾದರೂ ಜಾಸ್ತಿ ಬೇಕಾದರೆ ಈ ಟೈಮಲ್ಲಿ ಹಾಕ್ಕೊಂಡು ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದಿಲಿ, ಮೀಡಿಯಮ್ ಫ್ಲೇಮ್ ಮಾಡ್ಕೊತಿದ್ದೀನಿ. 10 ನಿಮಿಷ ಕುದಿಸ್ಕೊಳ್ತಿದೆ. ಹಾಗೆ ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ. ಕುದ ಅಂತ ಎಲ್ಲ ಕುದಿಯೋದು ಸೌಂಡು ಕೇಳಿಸ್ತಾ ಇದೆ. ಒಂದು 10 ನಿಮಿಷದಲ್ಲಿ ಮಧ್ಯ ಒಂದು 4-5 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡೆ. ಆವಾಗ ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಒಂದೊಂದು ನಿಮಿಷಕ್ಕೆ ಒಂದೊಂದ್ಸಲ, ಇಲ್ಲಾಂದರೆ ಉಕ್ಕು ಬಿಡುತ್ತೆ. ಆವಾಗ ಗೊಜ್ಜೆಲ್ಲ ಫುಲ್ ಸ್ಟವ್ ಸುತ್ತ ಹರಡ್ಕೊಳಂಗಾಗುತ್ತೆ. ನೋಡಿ, ಈ ಹದ ಇರಬೇಕು. ಬಿಸಿಯಲ್ಲಿ ಇಷ್ಟು ತೆಳುವಾಗಿದ್ದರೆ ತಣ್ಣಗಾಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಅನ್ನಕ್ಕೆ ಕಲಿಸೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈ ಒಂದು ಹುಳಿ ಖಾರದ ಗೊಜ್ಜು ಮಾಡ್ಕೊಂಡ್ಬಿಡ್ಬೋದು ಅಂತ. ಈ ಗೊಜ್ಜನ್ನ ನೀವು ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಹೊರಗಡೆ ಅಂತ ಒಂದು 15 ದಿನದವರೆಗೆ, ಅಂದರೆ ಮಧ್ಯ ಬಿಸಿ ಮಾಡ್ಕೊಂಡು ಕುದಿಸ್ಕೊಂಡು ನೀವು ಇಟ್ಕೋಬೋದು. ಏನೂ ಆಗೋದಿಲ್ಲ. ನೀವು ಪಿಕ್ನಿಕ್ಕು ಅಥವಾ ಯಾವುದಾದ್ರೂ ಒಂದು ಟೂರ್ಗೆಲ್ಲ ಹೋಗಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ಬೋದು ರೆಡಿ ಮಾಡಿಕೊಂಡು. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ಬರೀ ಅನ್ನಕ್ಕೊಂದಕ್ಕೆ ಅಲ್ಲ, ಪೊಂಗಲ್ಗೆ ಉಪಯೋಗಿಸ್ಕೋಬೋದು, ಮೊಸರನ್ನಕ್ಕೆ ಪಕ್ಕ ಬಡಿಸ್ಬೋದು. ಯಾವುದೇ ಒಂದು ರೊಟ್ಟಿ, ದೋಸೆ, ಇಡ್ಲಿ ಇವೆಲ್ಲದಕ್ಕೂ ಸೈಡಲ್ಲಿ ಒಂಚೂರು ಖಾರದ ಥರ ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.